ತುಮಕೂರಿನಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಳಿಂದ ಹಳ್ಳಿಯ ಹೆಣ್ಣುಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇದೇ ವಿಚಾರ ನಿನ್ನೆ ಹೈಡ್ರಾಮವನ್ನು ಕೂಡ ಸೃಷ್ಟಿ ಮಾಡಿದೆ. ತುಮಕೂರು ಬಿಜೆಪಿ ಕಾರ್ಯಕ್ರಮದಲ್ಲಿ ಇಬ್ಬರು ಮಹಿಳೆಯರು ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಗ್ಯಾರಂಟಿಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆಯನ್ನು ಖಂಡಿಸಿ ಮಾಜಿ ಪ್ರಧಾನಿ ದೇವೇಗೌಡರಿದ್ದ ವೇದಿಕೆಗೆ ನುಗ್ಗಿ ಗೊಂದಲವನ್ನು ಸೃಷ್ಟಿಸಿದರು. ಕುಂಚಿಟಿಗರ ಸಮಾವೇಶದಲ್ಲಿ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತೆಯರು ಬಿಜೆಪಿ ಕಾರ್ಯಕರ್ತೆಯರ ಸೋಗಿನಲ್ಲಿ ಕುಳಿತಿದ್ರು. ಏಕಾಏಕಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಮಾಜಿ ಸಚಿವ ಸೋಮಣ್ಣ, ಕಾಂಗ್ರೆಸ್ನವರು ಹತಾಶ ಮನೋಭಾವದಿಂದ ಈ ರೀತಿ ಮಾಡಿದ್ದಾರೆ. ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಉದ್ದೇಶಪೂರ್ವಕವಾಗಿಯೇ ಕಾರ್ಯಕ್ರಮಕ್ಕೆ ಈ ರೀತಿ ಕಳುಹಿಸಲಾಗಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ರೂ ಕೂಡ ಈ ರೀತಿ ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್ ಕೂಡ ಘಟನೆಯನ್ನು ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ನವರು ನೇರವಾಗಿ ವಿರೋಧಿಸದೆ ಯಾರನ್ನೋ ಕಳುಹಿಸಿದ್ದಾರೆ. ಈ ರೀತಿ ಮಾಡೋದು ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರಲ್ಲ. ಅವರಿಗೆ ದಮ್ಮಿದ್ರೆ ಜನರ ಬಳಿ ಹೋಗಿ ಮತವನ್ನು ಹಾಕಿಸ್ಕೊಳ್ಳಿ ಅಂತೇಳಿ ಸವಾಲನ್ನು ಹಾಕಿದ್ದಾರೆ. ಹತಾಶ ಮನೋಭಾವನೆಯಿಂದ ಇಂಥವೆಲ್ಲ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಕುಮಾರಸ್ವಾಮಿ ಅವರು ಕ್ಲಾರಿಫಿಕೇಷನ್ ಮಾಡಿದ್ದಾರೆ, ಬೆಳಗ್ಗೆ ಮಾಡಿದ್ದಾರೆ. ಯಾರೋ ಹೆಣ್ಮಕ್ಳನ್ನ ಕಳಿಸಿ, ಇದು ರಾಷ್ಟ್ರದ ಮಾಜಿ ಪ್ರಧಾನಿ ಕಾರ್ಯಕ್ರಮ ಅದು. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಜನಕ್ಕೆ ಬಿಡ್ತೀನಿ. ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಆಗಬಾರ್ದಲ್ವ. ಭದ್ರತಾ ವೈಫಲ್ಯ ಅನ್ನೋದು ಬೇರೆ. ಆದರೆ ಇಂಟೆನ್ಸಿವ್ ಆಗಿ ಕಳಿಸಿದಾಗ ಪೊಲೀಸ್ನವ್ರು ತಾನೇ ಏನು ಮಾಡ್ಬೋದು? ಎಲ್ಲ ಬಂದು ಕುಂತಿದ್ಲ, ನಾನು ಮಾತಾಡ್ಬೇಕಾದ್ರೆ ಏನು ಮಾತಾಡಿಲ್ಲ. ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ಮಾಹಿತಿ ಇದೆ. ಒಂದು ಸಾರಿ ಕ್ಲಾರಿಫೈ ಮಾಡಿದ್ಮೇಲೆ ಇಂಥವು ಎಷ್ಟಾಗಿದೆ ಆಗಬಾರ್ದು. ಇವೆಲ್ಲ ಸಿದ್ದರಾಮಯ್ಯ ಭಾಷಣ ಮಾಡಿದಾಗೆ ಬೇಕಂತ ಕಳಿಸಿದಾರ ಮತ್ತೊಂದು ಪೊಲೀಸ್ನವ್ರು ನೋಡಬೇಕಾದ ಅವ್ರ ಕರ್ತವ್ಯ. ಒಬ್ಬ ರಾಷ್ಟ್ರದ ಮಾಜಿ ಪ್ರಧಾನಿ ಕರ್ತವ್ಯ ಲೋಪ ಆಗಿದೆಯಾ, ಹತಾಶೆಯಿಂದ ಆಗಿದೆಯಾ, ಅದು ಅವ್ರು ಇಟ್ ಈಸ್ ದೇರ್ ಲುಕ್ ಆಫ್ಟರ್. ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ JDS ಮತ್ತು BJPಯ ಒಂದು ಸಭೆಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬರು ಇದ್ದಂಥ ಒಂದು ಸಭೆಯಲ್ಲಿ ಅವರು ಮಾತಾಡಬೇಕಾದ್ರೆ ಇವತ್ತು ಇಬ್ಬರು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯರು ಒಂಥರ ಮುಫ್ತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ BJP ಇಲ್ಲ JDS ಕಾರ್ಯಕರ್ತರ ಥರ ಬಂದು ದೇವೇಗೌಡರ ಮೇಲೆ ಅದು ಏನು ಮಾಡೋಕ್ಕೆ ಬಂದಿರೋ ಗೊತ್ತಿಲ್ಲ, ಬಂದು ಘೋಷಣೆ ಹೋಗ್ಕೊಂಡು ಒಳಗೆ ಬರೋಕ್ಕೆ ಹೋದರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ. ಯಾವುದೇ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದರೆ ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡೋವಂಥದ್ದು. ಅವ್ರಿಗೇನಾರ ತಾಕತ್ತಿದ್ರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಶಿಖಂಡಿಗಳ ಥರ ಇವರು ಯಾರನ್ನೋ ಕಳಿಸಿ ಇವರು ನೇರವಾಗಿ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ಏನು ದೇವೇಗೌಡರ ಮೇಲೆ ಏನು ಮಾಡೋಕ್ಕೆ ಬಂದಿರೋ ಇದು ನಾವು SP ಅವರಿಗೆ ಮಾತಾಡಿ ಖಂಡಿಸ್ತೀವಿ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಇವತ್ತು JDSನ ಮುಖಂಡರಿರ್ಬೋದು, BJP ಮುಖಂಡರುಗಳು ನಾವು SP ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ